ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತು ಚಿಕನ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ. 1 kg ರೈಸು, 1 kg ಚಿಕನ್ ಯೂಸ್ ಮಾಡಿಕೊಂಡು ಜೀರಾ ರೈಸಲ್ಲಿ ನಾನು ಚಿಕನ್ ಬಿರಿಯಾನಿ ಮಾಡ್ತಾ ಇರೋದು. ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ಮಾತು, ಯಾರಾದ್ರೂ 4,000 ವಾಚ್ ಅವರು 1,000 ಸಬ್ಸ್ಕ್ರೈಬರು ಆದಮೇಲೆ ನಿಮಗೆ ಮೋನೋ ಅಪ್ಲೈ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದರೆ ನಮ್ಮ ನಂಬರ್ಗೆ, ಇಲ್ಲಿ ಬರೋ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ನಿಮ್ಮ ಚಾನಲ್ ಏನಾದರೂ ಪ್ರಾಬ್ಲಮ್ ಆಗಿದ್ದರೂ ನನ್ನ ಮಗಳು ಚಾನಲ್ ಚೆಕ್ ಮಾಡ್ತಾಳೆ, ಕಾಪಿರೈಟ್ ರಿಮೂವ್ ಮಾಡಿಕೊಡ್ತಾಳೆ. ಇದು ಮೋನೋ ಅಪ್ಲೈ ಮಾಡೋದು ಪ್ರತಿಯೊಂದು ನಿಮ್ಮ ಚಾನಲ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ನನ್ನ ಮಗಳು ಚೆಕ್ ಮಾಡಿಕೊಡ್ತಾಳೆ. ನಿಮ್ಗೇನಾದ್ರೂ ಆಸಕ್ತಿ ಇದ್ದರೆ, ನಿಮಗೇನೋ ಗೊತ್ತಿಲ್ಲ, ಬೇರೆ ಯಾರಾದರೂ ಚೆಕ್ ಮಾಡಿಸೋದು ನೀವೇನಾದ್ರು ಹುಡುಕ್ತಾ ಇದ್ದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಅದು ಬಂದ್ಬಿಟ್ಟು 3 ಚಾನಲ್ ಇದೆ, 3 ಚಾನಲು ಮೋನೋ ಆಗಿದೆ. ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ನಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಒಂದು, ದಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಒಂದು, ನಮನ ವಿಜಯ್ ಕುಮಾರ್ ಒಂದು, 3 ಚಾನಲ್ಲು ಇದೆ. ನಾವೇನು ನಿಮಗೆ ಮೋಸ ಎಲ್ಲ ಮಾಡೋದಿಲ್ಲ. ಯಾಕೆಂದರೆ ನಾವು ಮೋನೋ ಅಪ್ಲೈ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡು ಆ ಥರ ಬೇರೆಯವ್ರ ಥರ ನಾವು ಮೋಸ ಎಲ್ಲ ಮಾಡೋದಿಲ್ಲ. ನಿಮಗೆ ಆಸಕ್ತಿ ಇತ್ತು ಅಂದರೆ, ನಿಮಗೆ ಗೊತ್ತಿಲ್ಲ ಅಂದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಆಮೇಲೆ ಡೈರೆಕ್ಟು ಕಾಲ್ ಮಾಡೋ ಹಾಗಿಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಿಮ್ಮ ಚಾನಲ್ ನೇಮ್ ಹೇಳಿ, ನನ್ನ ಮಗಳು ಏನಾದ್ರು ಪ್ರಾಬ್ಲಮ್ ಇದ್ದರೆ ಚೆಕ್ ಮಾಡಿಕೊಡ್ತಾಳೆ. ಅದಕ್ಕೆ ಅಂತ ನಾವು ಫೀಸ್ ಇಟ್ಕೊಂಡಿದ್ದೀವಿ. ಫೀಸ್ ಇಟ್ಕೊಂಡಿರೋರು ಫ್ರೀ ಅಂತೂ ಮಾಡೋದಿಲ್ಲ. ಯಾಕೆ ಅಂದರೆ ಇಷ್ಟು ದಿನ ನನ್ನ ಮಗಳು ಫ್ರೀಯಾಗೆ ಮಾಡ್ತಾಯಿದ್ಲು. ಹೋದ ವರ್ಷ ಎಲ್ಲ ತುಂಬ ಜನಕ್ಕೆ ಫ್ರೀಯಾಗೆ ಮಾಡಿಕೊಟ್ಟಿದ್ದಾಳೆ. ಆದರೆ ಇವಾಗ ಫ್ರೀಯಾಗೆಲ್ಲ ಮಾಡೋದಿಲ್ಲ. ಏನೇ ಚಾನಲ್ ಚೆಕ್ ಮಾಡಬೇಕಾಗಲಿ ಪ್ರತಿಯೊಂದಕ್ಕೂ ನಾವು ಫೀಸು ಇಟ್ಕೊಂಡಿದ್ದೀವಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಬನ್ನಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ನಾನು ಇಲ್ಲಿ ಒಂದು ಪಾತ್ರೆ ಬಿಸಿಗೆ ಇಟ್ಟಿದ್ದೀನಿ. ಪಾತ್ರೆ ಬಿಸಿ ಆಯಿತು. ಅದಕ್ಕೆ ಒಂದು 100 ಗ್ರಾಮ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಬಿರಿಯಾನಿ ಆಯಿಲ್ ಸ್ವಲ್ಪ ಬಿಸಿ ಆದ ತಕ್ಷಣ ಬಿರಿಯಾನಿ ಸ್ಪೈಸ್ ಎಲ್ಲ ಹಾಕ್ಕೋತಾ ಇದ್ದೀನಿ. ಆಯಿಲ್ ಜಾಸ್ತಿ ಬಿಸಿ ಆಗೋಕ್ಕೆ ಬಿಡಬೇಡಿ, ಯಾಕೆಂದರೆ ಇದು ಹಾಕಿದ ತಕ್ಷಣ ಕಪ್ಪಗಾಗೋಗುತ್ತೆ. ಸ್ವಲ್ಪ ಮೀಡಿಯಮ್ ಬಿಸಿ ಆದ ತಕ್ಷಣ ಅದು ಹಾಕ್ಬಿಡ್ಬೇಕು ಬೇಗ ಈರುಳ್ಳಿನ. ಇಲ್ಲ, ಈರುಳ್ಳಿ ಹಾಕ್ಬಿಟ್ಟು ಬೇಕಾದ್ರೆ ಬಿರಿಯಾನಿ ಸ್ಪೈಸಿ ಹಾಕ್ಬೋದು, ಏನು ತೊಂದರೆ ಏನಿಲ್ಲ. ಅದೇ ಸ್ಮೆಲ್ ಇರುತ್ತೆ. ಈಗ ನಾನು ಈರುಳ್ಳಿ ಹಾಕಿದ್ನಲ್ಲ, ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಕಲ್ಲರ್ ಚೇಂಜ್ ಆಗೋ ತನಕನೂ ಚೆನ್ನಾಗಿ ಫ್ರೈ ಮಾಡಿದ್ರೇ ನಮಗೆ ಬಿರಿಯಾನಿ ಟೇಸ್ಟು ಸಿಗೋದು. ಇಲ್ಲಾಂದರೆ ಒಂದು 1/4 ಗಂಟೆ ಮೇಲೆ ಒಂದು 20 ನಿಮಿಷನಾರ ತಗೋತದೆ ಈರುಳ್ಳಿ ಫ್ರೈ ಆಗೋದಂತೂ. 20 ಮಿನಿಟ್ಸು, ಒಂದು 15 ಮಿನಿಟ್ಸರ, ಮಿನಿಮಮ್ 50 ಮಿನಿಟ್ಸರ ತಗೋತದೆ. ಅಲ್ಲಿ ತನಕನೂ ಚೆನ್ನಾಗಿ ಫ್ರೈ ಮಾಡಬೇಕು. ಐ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. 1 kg ರೈಸ್ ತೊಗೊಂಡಿದ್ವಲ್ಲ, ಅದಕ್ಕೆ ನಾನು ಅರ್ಧ kg ಅಷ್ಟು ಈರುಳ್ಳಿ ಸೇರಿಸಿದೆ. ನಾನು ಇಲ್ಲಿ 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿಟ್ಟಿರೋದು, ಅದನ್ನು ಸೇರಿಸಿದ್ದೀನಿ. ನಾವು ಅಂಗಡಿಯಿಂದ ಯೂಸ್ ಮಾಡ್ತಾಯಿಲ್ಲ, ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಫಸ್ಟೇ. ಇವಾಗ ಅದಕ್ಕೆ ಖಾರ ಹಾಕ್ತಾಯಿದ್ದೀನಿ. ಇದು ರೆಡ್ ಚಿಲ್ಲಿ ಪೌಡರು. ರೆಡ್ ಚಿಲ್ಲಿ ಪೌಡ್ರನ್ನ ನಾನು 3 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ಮಕ್ಕಳು ತುಂಬ ಖಾರ ಆದರೆ ತಿನ್ನೋದಿಲ್ಲ. ಅದಕ್ಕೆ ಸ್ವಲ್ಪ ಖಾರ ಕಡಿಮೆ ಮಾಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕಿ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನಾನು ಇಲ್ಲಿ ಒಂದು ಅರ್ಧ kg ಅಷ್ಟು ಟೊಮೊಟೊ ತೊಗೊಂಡಿದ್ದೀನಿ. ಇದು ಕಾಯಿ ಟೊಮೊಟೊ. ಅದಕ್ಕೆ ನಾನು ಏನು ಮಾಡಿದೆ, ಗ್ರೈಂಡ್ ಮಾಡಿಬಿಟ್ಟೆ, ಮಿಕ್ಸಿಲಿ ಪೇಸ್ಟ್ ಮಾಡಿಬಿಟ್ಟೆ ಇದನ್ನು. ಇವಾಗ ನೋಡಿರಿ, ಈ ಥರ ಕಾಯಿ ಇದ್ದರೆ ನಾವು ತಿನ್ನಬೇಕಾದ್ರೆ ಚೆನ್ನಾಗಿ ಇರೋದಿಲ್ಲ ಅಂದ್ಕೊಂಡು ನಾನು ಹಣ್ಣಾದರೆ ನಾವು ಅದು ಹಾಗೆ ಕಟ್ ಮಾಡಿ ಹಾಕ್ಬಿಡ್ತೀವಿ. ನಾನು ಮಿಕ್ಸಿಲಿ ಗ್ರೈಂಡ್ ಮಾಡಿಬಿಟ್ಟೆ. ಪ್ರತಿಯೊಂದು ಟೊಮೊಟೊನೂ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಮಿಕ್ಸಿಗೆ ಗ್ರೈಂಡ್ ಮಾಡಿದ್ದೀನಿ. ನಾನಿಲ್ಲಿ ಆಲ್ರೆಡಿ 2 ಕಪ್ಪು ಅಕ್ಕಿ ನೆನೆಸಿಟ್ಟಿದ್ದೀನಿ. ಅದೊಂದು ವೀಡಿಯೋ ಮಿಸ್ ಆಗಿದೆ ನಿಮಗೆ. 10 ನಿಮಿಷದ ಮೇಲಾಯಿತು. 10 ನಿಮಿಷದ ಮೇಲಾಯಿತು. 2 ಕಪ್ಪು ರೈಸ್ನ ಬಾಸುಮತಿ ಜೀರಾ ರೈಸ್ನ ನೆನೆಸಿಟ್ಟಿದ್ದೀನಿ ಆಲ್ರೆಡಿ. ಈಗ 1 ಕೈ ಹಿಡಿ ಕೊತ್ತಂಬರಿ, 1 ಕೈ ಹಿಡಿಯಷ್ಟು ಪುದೀನ ತಗೊಂಡು ಕಟ್ ಮಾಡಿ ಅದರೊಳಗಡೆ ಸೇರಿಸ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ 1 kg ಚಿಕನ್ನ ಇದು ಒಳಗಡೆ ಸೇರಿಸ್ತಾ ಇದ್ದೀನಿ. ನಾನು ಯಾವಾಗ ಬಿರಿಯಾನಿ ಶುರು ಮಾಡಿದೆ ಆವಾಗಲೇ ನೆನೆಸ್ಬಿಟ್ಟೆ. ನಾನು ಅಕ್ಕಿ ನೆನೆಸಿಟ್ಬಿಟ್ಟೆ. ಅಂದರೆ ಒಂದು 20 ನಿಮಿಷ ಆಗಿರ್ತದೆ. ಜೀರಾ ರೈಸ್ ನೆಂದು ಒಂದು 20 ನಿಮಿಷ ಆಗಿರುತ್ತೆ. ಇವಾಗ ಚಿಕನ್ ಹಾಕಿದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬೇಕು. ಈ ಚಿಕನ್ನ ಇಲ್ಲಾಂದ್ರೂ ಒಂದು 10 ನಿಮಿಷದಿಂದ 12 ನಿಮಿಷನಾರ ಒಂದು 1/4 ಗಂಟೆ, ಮಿನಿಮಮ್ ಒಂದು 1/4 ಗಂಟೆನಾರ ಬೇಯಬೇಕು ಇದು. ಯಾಕೆಂದರೆ ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸೇರಬೇಕು. ಅದಕ್ಕೋಸ್ಕರ ಮುಚ್ಚಿ ಒಂದು 10 ನಿಮಿಷದ ಮೇಲಾರ ಬೇಯಿಸ್ಬೇಕು ಇದನ್ನು. ಆವಾಗಲೇ ನಮಗೆ ಚಿಕನ್ ಸಾಫ್ಟ್ ಆಗೋದು, ತಿನ್ನಬೇಕಾದ್ರೆ ಸಾಫ್ಟಾಗಿರೋದು.
ಇವಾಗ ಇದನ್ನು ಮುಚ್ಚಿ ಒಂದು 10 ನಿಮಿಷ ಕುದಿಯೋದು ಬಿಡವ. ನೋಡಿ 10 ನಿಮಿಷ ಆಗಿದೆ. ಚಿಕನ್ನು ಉಪ್ಪು ಖಾರ ಹುಳಿ ಚೆನ್ನಾಗಿರಬೇಕು, ಆವಾಗಲೇ ನಮಗೆ ಟೇಸ್ಟ್ ಚೆನ್ನಾಗಿ ಸಿಗೋದು. ನೋಡಿ ಇವಾಗ ರೆಡಿ ಆಯಿತು. ಇವಾಗ ನಾನು 2 ಕಪ್ಪು ಅಕ್ಕಿ ನೆನೆಸಿದ್ನಲ್ಲ, 2 ಕಪ್ಪು ಅಕ್ಕಿಗೆ 3.5 ಗ್ಲಾಸು ನೀರು ಸೇರಿಸಿ ಇವಾಗ ಅಕ್ಕಿ ಸೇರಿಸ್ತೀನಿ. ಏಕೆಂದರೆ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ನಲ್ಲ, ಅದು ನಿಮ್ಗೆ ಅಳತೆ ನಮ್ಗೆ ತೋರಿಸೋದಕ್ಕಾಗಿಲ್ಲ. 2 ಕಪ್ಪು ರೈಸ್ಗೆ 3.5 ಕಪ್ಪು ನೀರು ಹಾಕಿದ್ದೀನಿ. ನೀರು ಹಾಕಿ ಇವಾಗ ನೀರು ಕುದೀತಾ ಇತ್ತು, ಅದರೊಳಗಡೆ ಅಕ್ಕಿ ಹಾಕಿದ್ದೀನಲ್ಲ. ಇವಾಗ ಇದು ಮೀಡಿಯಮ್ ಫ್ಲೇಮಲ್ಲೇ ಅಕ್ಕಿ ಬೇಯಬೇಕು. ಇವಾಗ ಉಪ್ಪು ಖಾರ ಎಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಳೋದ. ಉಪ್ಪು ಖಾರ ಈ ಟೈಮಲ್ಲಿ ಏನಾರ ಕಡಿಮೆ ಆಯಿತು ಅಂದರೆ ನಾವು ಇವಾಗ ಉಪ್ಪು ಖಾರ ಎಲ್ಲ ಸೇರಿಸ್ಬೋದು. ಐ ಫ್ಲೇಮಲ್ಲೇ ಇರಬೇಕು ಸ್ಟವ್ವು. ಯಾವಾಗ ಕುದಿ ಸ್ಟಾರ್ಟ್ ಆಗುತ್ತೆ ಆವಾಗ ಫುಲ್ ಸಿಮ್ಮಲ್ಲಿ ಇಡಬೇಕು. ಯಾಕೆಂದರೆ ಇದು ಜೀರಾ ರೈಸು ಬೇಗ ಇದಾಗೋಗುತ್ತೆ, ಸೀದೋಗೋ ಚಾನ್ಸಸ್ಸು ಇರುತ್ತೆ, ಇಲ್ಲಾಂದರೆ ಬೇಗ ಬೇಯೋದಿಲ್ಲ. ಅದಕ್ಕೋಸ್ಕರ ಯಾವಾಗ ಈ ಥರ ಕುದಿ ಬಂತು ಆವಾಗ ಫುಲ್ ಸಿಮ್ಮಲ್ಲಿ ಇಡಬೇಕು. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಟೇಸ್ಟ್ಗೆ. ಸ್ವಲ್ಪನೇ ತುಪ್ಪ ಇದ್ದದ್ದು ಅವ್ರ ಮನೇಲಿ, ಅದಕ್ಕೆ ಸ್ವಲ್ಪನೇ ಸೇರಿಸ್ತಾಯಿದ್ದೀನಿ. ಆಲ್ರೆಡಿ ಆವಾಗಲೇ ಆಯಿಲ್ ತುಂಬ ಐತೆ ಇದರಲ್ಲಿ. ಅವ್ರು ಆಯಿಲ್ ಇಲ್ಲಿ ಜಾಸ್ತಿ ಇಲ್ಲ ಅಂದರೆ ತಿನ್ನೋದಿಲ್ಲ, ಅದಕ್ಕೋಸ್ಕರ ನಾವು ಇಷ್ಟು ಆಯಿಲ್ ಹಾಕ್ತಾಯಿರೋದು. ಆಯಿಲ್ ಜಾಸ್ತಿ ಅಂದ್ಕೋಬೇಡಿ. ನೋಡಿ ಈ ಥರ ಇಷ್ಟು ನೀರು ಕಡಿಮೆ ಆದ ತಕ್ಷಣ ಫುಲ್ ಸಿಮ್ಮಲ್ಲೇ ಇರಬೇಕು. ಐ ಫ್ಲೇಮ್ ಇಟ್ಟರಂತೂ ಬಿರಿಯಾನಿ ಬೇಗ ಸೀದೋಗುತ್ತೆ. ಫುಲ್ ಸಿಮ್ಮಲ್ಲೇ ಇಡಬೇಕು ಇವಾಗ ನಾನು ಇದನ್ನು ಒಂದು 10 ನಿಮಿಷ 10ರಿಂದ ಒಂದು 15 ನಿಮಿಷ ದಮ್ ಕಟ್ತೀನಿ. ಇವಾಗ ಇದನ್ನು ನೋಡಿದ್ರೆ ಅಕ್ಕಿ ಥರನೇ ಕಾಣಿಸ್ತದೆ, ಜೀರಾ ರೈಸ್ ಅದೇ ಥರ ಅಕ್ಕಿ ಥರನೇ ಕಾಣಿಸ್ತದೆ. ಇದನ್ನ 10ರಿಂದ 15 ನಿಮಿಷ ದಮ್ ಕಟ್ಬಿಟ್ರೆ, ಬಟ್ಟೆ ಹತ್ರ ಈ ಥರ ಮೇಲ್ಗಡೆ ಮುಚ್ಚಿಬಿಟ್ಟು ದಮ್ ಕಟ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ರೈಸ್ ಅಂತೂ ತೋರಿಸ್ತೀನಿ ರೀ, ಎಷ್ಟು ಉದುದ್ರಿಯಾಗುತ್ತೆ ಅಂದರೆ. ಯಾಕೆ ಅಂದರೆ ಏನಾರು ಸ್ವಲ್ಪ ಮುದ್ದೆ ಆಯಿತು ಅಂದರೆ ಬಿರಿಯಾನಿ ಚೆನ್ನಾಗಾಗೋದಿಲ್ಲ ಜೀರಾ ರೈಸ್ದು. ನಮಗೆ ಅನ್ನ ಉದುದ್ರಿಯಾಗಿರಬೇಕು. ನೋಡಿ ಈ ಥರ ಏನಾದರೂ ಒಂದು ಹಳೇದು ಯಾವ್ದಾರು ತವ ಇದ್ದರೂ ಈ ಥರ ಒಂದು ಚಿಕ್ಕ ಸ್ಟವಲ್ಲಿ ಈ ಥರ ಇಟ್ಬಿಟ್ರೆ ಅಂತೂ ತುಂಬ ಚೆನ್ನಾಗಿ ಬೇಗ ಇದಾಗುತ್ತೆ. 5 ನಿಮಿಷ ಐ ಫ್ಲೇಮ್ ಇಡಬೇಕು, ಒಂದು 10 ನಿಮಿಷ ಸಿಮ್ ಇಟ್ಬಿಡಬೇಕು. ಅನ್ನ ಎಷ್ಟು ಚೆನ್ನಾಗಿ ಬಿರಿಯಾನಿ ಅಂತೂ ಸಕ್ಕದಾಗುತ್ತೆ ಉದುದ್ರಿಯಾಗಿ. ನೋಡಿ ಅದ್ರ ಮೇಲೆ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಈ ಥರ ಬಾರದ್ದು ಯಾವ್ದಾರು ಒಂದು ಕಲ್ಲು ಇಟ್ಬಿಟ್ರೆ ದಮ್ಮಲ್ಲೇ ಇರ್ತದಲ್ವ. ಇವಾಗ ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು, ಸ್ಟವ್ ಫುಲ್ ಸಿಮ್ ಮಾಡಿದ್ದೀನಿ. ಇವಾಗ 5 ನಿಮಿಷ ಐ ಫ್ಲೇಮ್, ಏಕೆಂದರೆ ಅದು ಸ್ವಲ್ಪ ಬಿಸಿ ಆಗಬೇಕು. ಅದು ಕೆಳಗಡೆ ತವ ಇಟ್ಟಿದ್ವಿ, ಅದು 5 ನಿಮಿಷ ಬಿಸಿ ಆಗಬೇಕು. ಆವಾಗ ನಮಗೆ ಒಂದು 10 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ರೆ ನೋಡಿರಿ 10 ನಿಮಿಷ ಆಯಿತು. ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಮೇಲ್ಗಡೆ ಆಯಿಲ್. ಅದು ಇವಾಗ ಉಲ್ಟಾ ಮಾಡಿ ತೋರಿಸ್ತೀನಿ ನೋಡಿರಿ, ಎಷ್ಟು ಉದುದ್ರಿಯಾಗಿ ಸ್ವಲ್ಪನೂ ಮುದ್ದೆ ಆಗಿಲ್ಲ. ಕರೆಕ್ಟಾಗಿ ಅಳತೆ ಮೆಜರ್ಮೆಂಟ್ ಹಾಕಿ. ನೀವು 2 ಕಪ್ಪು ರೈಸ್ ಹಾಕ್ತು ಅಂದರೆ 4 ಕಪ್ಪು ನೀರು ಹಾಕೋಕೆ ಹೋಗ್ಬೇಡ್ರಿ. ಯಾಕೆಂದರೆ ನಾವು ಟೊಮೊಟೊ ಮೊಸರು ಎಲ್ಲ ಹಾಕಿ ಅದರಲ್ಲಿ ನೀರಿರುತ್ತೆ, ಅಕ್ಕಿ ನೆನೆಸಿರ್ತೀವಿ ಅದರಲ್ಲೂ ನೀರು ಕುಡಿದಿರ್ತದೆ. ಅದಕ್ಕೋಸ್ಕರ ಒಂದು ಅರ್ಧ ಕಪ್ಪು ನೀರು ಕಡಿಮೆ ಮಾಡಬೇಕು. ಅರ್ಧ ಕಪ್ಪು 3/4 ಕಪ್ಪು ನೀರು ಕಡಿಮೆ ಮಾಡ್ತು ಅಂದರೆ ನೋಡಿರಿ ಈ ಥರ ಬರುತ್ತೆ ಉದುದ್ರಿಯಾಗಿ. ನೋಡಿ ಇಷ್ಟೇ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಇಷ್ಟೇ ಬಿರಿಯಾನಿ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.